ಎಲ್ಲರಿಗೂ ನಮಸ್ಕಾರ. ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಜೀವನದಲ್ಲಿ ನಾವು ಏನೇನೋ ಎದುರಿಸ್ತೇವೆ. ಯಾವುದ್ಯಾವುದೋ ಜೀವನದಲ್ಲಿ ಎಂತೆಂಥೋ ಕಷ್ಟಗಳನ್ನು ಅನುಭವಿಸ್ತೇವೆ. ಜೀವನ ಅಂದರೆ ಹೀಗೆ. ಯಾಕೆ ಹೀಗಾಗುತ್ತೆ? ಜೀವನದಲ್ಲಿ ನಾವು ಎದುರಿಸುವಂತಹ ಹಲವು ಕಷ್ಟ ನಷ್ಟಗಳಿಗೆ ನಾವು ಜವಾಬ್ದಾರರಲ್ಲ. ಆದರೆ ಆ ವಿಧಿ ನಮ್ಮನ್ನು ಅಂತಹ ಆಟದಲ್ಲಿ ತೊಡಗಿಸುತ್ತದೆ. ಯಾಕೆ ಹೀಗಾಗುತ್ತದೆ ಎಂಬುದನ್ನು ನೀವು ತಿಳ್ಕೊಂಡರೆ ನೀವು ಜೀವನದಲ್ಲಿ ನಿಮ್ಮ ನಿರಾಸೆಗಳನ್ನು ಕಳೆದು ನೀವು ಸಂತೋಷದ ಜೀವನ ಸಾಧಿಸಲು ಸಾಧ್ಯವಾಗುತ್ತದೆ. ನೀವು ಇಷ್ಟಪಟ್ಟು ಪ್ರೀತಿಸುವಂತಹ ನಿಮ್ಮ ಗೆಳೆಯರಿಂದ ಆಗಿರ್ಬೋದು, ಅಥವಾ ನೀವು ಇಷ್ಟಪಟ್ಟಂತಹ ವ್ಯಕ್ತಿಗಳಿಗಾಗಿರ್ಬೋದು, ಅಥವಾ ನೀವು ಸಹಾಯ ಮಾಡಿದವರಿಂದ ಆಗಿರ್ಬೋದು, ಅಥವಾ ನೀವು ಎಲ್ಲ ರೀತಿಯಲ್ಲೂ ನಂಬಿದವರಿಂದ ಆಗಿರ್ಬೋದು, ನೀವು ಕಷ್ಟ ಅನುಭವಿಸುವಂತಹ ಸ್ಥಿತಿ ಬರುತ್ತದೆ. ಆ ಸ್ಥಿತಿ ಬಂದಾಗ ಏನು ಮಾಡಬೇಕು, ಹೇಗೆ ನಡೆದುಕೊಳ್ಳಬೇಕೆಂಬುದು ನಾವು ತಿಳಿಯೋದಿಲ್ಲ. ಅದಕ್ಕಾಗಿ ಬೇರೆ ಯಾರೋ ಮಾಡಿದ ಶಿಕ್ಷೆಯನ್ನು ನಾವು ಅನುಭವಿಸಬೇಕಾಗಿ ಬರುತ್ತದೆ. ಅಂತಹ ಜೀವನ ನಡೆಸಿದವರ ಮಾನಸಿಕ ಸ್ಥಿತಿ ಹೇಗಿರುತ್ತದೆ ಎಂಬುದನ್ನು ನೀವು ಈ ಒಂದು ಘಟನೆಯಿಂದ ತಿಳಿಯಲು ಸಾಧ್ಯ. ಅಂತಹ ಘಟನೆ ನಡೆದಿರುವುದು ಆಂಧ್ರ ಪ್ರದೇಶದಲ್ಲಿ. ಆ ಘಟನೆಯ ಬಗ್ಗೆ ನಾನು ನಿಮಗೆ ವಿವರಿಸುವ ಮೊದಲು ಅದೊಂದು ಭಯಾನಕ ಅನುಭವದ ಕತೆ. ಆ ಕಥೆಯನ್ನು ನೀವು ಕೇಳುವ ಮೊದಲು ಇನ್ನೂ ನೀವು ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರುವಲ್ಲಿ ಒಮ್ಮೆ ಕ್ಲಿಕ್ ಮಾಡಿ ಸಾಕು, ನೀವು ಸಬ್ಸ್ಕ್ರೈಬರ್ ಆಗ್ತೀರಿ. ಅದೇ ರೀತಿ ಪಕ್ಕದಲ್ಲಿ ಕಾಣುವ ಗಂಟೆಯ ಚಿಹ್ನೆಯನ್ನು ಒಮ್ಮೆ ಕ್ಲಿಕ್ ಮಾಡಿದರೆ ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲ್ ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಆದ ಕೂಡಲೇ ನಿಮ್ಮ ಮೊಬೈಲಿಗೆ ನೋಟಿಫಿಕೇಷನ್ ಬರುವುದರಿಂದ ನೀವು ಎಲ್ಲ ವೀಡಿಯೋಗಳನ್ನು ನೋಡಿ ಹೆಚ್ಚು ವಿಷಯಗಳನ್ನು ತಿಳಿದುಕೊಂಡು ನಿಮಗೆ ನಿಮ್ಮ ಜೀವನದಲ್ಲಿ ಯಾವುದು ಅವಶ್ಯಕವೋ ಅದನ್ನು ಅಳವಡಿಸಿಕೊಂಡಾಗ ನೀವು ಜೀವನದಲ್ಲಿ ಯಶಸ್ವಿ ಆಗ್ತೀರಿ, ಅಭಿವೃದ್ಧಿ ಆಗ್ತೀರಿ. ಅದೇ ರೀತಿ ಪ್ರತಿಯೊಂದು ವಿಡಿಯೋವನ್ನು ಆರಂಭದಿಂದ ಕೊನೆಯವರೆಗೂ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ಕೊಡಿ. ಈಗ ನಾನು ಹೇಳ್ತಿರುವಂಥ ಕತೆ ಮೊನ್ನೆ ತಾನೇ ನೀವು ಎಲ್ಲರೂ ಪೇಪರ್ನಲ್ಲಿ ಓದಿರಬಹುದು ಅಥವಾ ನೀವು ನ್ಯೂಸ್ನಲ್ಲಿ ನೋಡಿರಬಹುದು. ಒಬ್ಬ ವ್ಯಕ್ತಿ ಮರಣದಂಡನೆ ಶಿಕ್ಷೆಗೆ ಗುರಿಯಾಗಿರ್ತಾನೆ. ಇನ್ನೇನು 2-3 ದಿನದೊಳಗೆ ಅವರು ನೇಣಿಗೆ ಇರ್ತಾರೆ. ಆ ಟೈಮಲ್ಲಿ ಅಲ್ಲಿರುವಂತಹ ಜೈಲರ್ ಅವರನ್ನು ಕೇಳ್ತಾರೆ, ನೀವು ನಿಮ್ಮ ಕೊನೆಯ ಆಸೆ ಏನು, ಅದನ್ನು ಈಡೇರಿಸಿಕೊಡಲು ನಾವು ಸಿದ್ಧರಿದ್ದೇವೆ. ಇದು ಸಾಮಾನ್ಯವಾಗಿ ಎಲ್ಲ ನೇಣುಗಂಬಕ್ಕೆ ಇರುವಂತಹ ಎಲ್ಲ ವ್ಯಕ್ತಿಗಳನ್ನು ಕೇಳುವಂತಹ ಒಂದು ಪ್ರಶ್ನೆ. ಅದಕ್ಕೆ ಆ ವ್ಯಕ್ತಿ, ನೇಣುಗಂಬಕ್ಕೆ ಏರಲು ಸಿದ್ಧನಾಗಿರುವಂತಹ ವ್ಯಕ್ತಿ ಹೇಳಿದ, ನನಗೆ ಒಂದು ದಿನ ನನ್ನ ಹೆಂಡತಿಯ ಜೊತೆ ನಾನು ಇರಬೇಕು, ಅದಕ್ಕೆ ಅವಕಾಶ ಮಾಡಿಕೊಟ್ರೆ ಸಾಕು, ಅದೇ ನನ್ನ ಕೊನೆಯ ಆಸೆ ಅಂತ ಹೇಳಿಬಿಟ್ರು. ಆ ಜೈಲರಿಗೆ ಅದು ಒಂಥರ ವಿಚಿತ್ರವಾಗಿ ತೋರಿತು. ತಾನು 20-30 ವರ್ಷ ಸರ್ವಿಸ್ ಮಾಡಿದ್ದೇನೆ, ತನ್ನ ಸರ್ವೀಸಿನಲ್ಲಿ ಎಷ್ಟೋ ಜನಕ್ಕೆ ಮರಣದಂಡನೆ ಶಿಕ್ಷೆ ಆಗಿರುವುದನ್ನು ನೋಡಿದ್ದೇನೆ. ಆದರೆ ಈ ರೀತಿಯ ಒಂದು ಬೇಡಿಕೆಯನ್ನು ಇಟ್ಟಿರುವಂತಹ ವ್ಯಕ್ತಿ ಇದೇ ಮೊದಲು. ಏನು ಮಾಡಲು ಸಾಧ್ಯ? ನಾವು ಹೇಳಿ ಆಗಿದೆ, ನಿಮ್ಮ ಆಸೆ ಏನು ಅದರಂತೆ ಈಡೇರಿಸಿಕೊಡುತ್ತೇನೆ ಅಂತ ಹೇಳಿ ಆಗಿದೆ, ಏನು ಮಾಡಲೇಬೇಕಲ್ಲ ಅಂಥೇಳಿ. ಆಯಿತು, ನಿಮ್ಮ ಆಸೆಯನ್ನು ಈಡೇರಿಸಲು ನನ್ನಿಂದ ಸಾಧ್ಯವಿಲ್ಲ, ಆದರೆ ನಾನು ಮೇಲಿನವರಿಗೆ ಇದರ ಬಗ್ಗೆ ವಿವರಣೆ ಕೊಟ್ಟು ನಿಮಗೇನಾದರೂ ಸಹಾಯ ಮಾಡಲು ಸಾಧ್ಯವೇ ಎಂದು ನಾನು ನೋಡ್ತೇನೆ ಅಂತ ಹೇಳಿದೆ. ಅದರಂತೆ ಇವರು ಜೈಲರ್ ತನ್ನ ಮೇಲಧಿಕಾರಿಗಳಿಗೆ, ಜಡ್ಜಿಗಳಿಗೆ ಎಲ್ಲ ಇದರ ವಿಷಯ ತಿಳಿಸಿದರು. ಕೊನೆಗೆ ಮೇಲಧಿಕಾರಿಗಳು ಸಭೆ ಸೇರಿ ಒಂದು ನಿರ್ಧಾರಕ್ಕೆ ಬಂದರು. ಸರಿ, ಒಬ್ಬ ನೇಣಿಗೇರುತ್ತಿರುವ ವ್ಯಕ್ತಿಯ ಕೊನೆಯ ಆಸೆ ಆದುದರಿಂದ ಅದನ್ನು ಈಡೇರಿಸಿಕೊಡಲು ಏನೋ ಸಾಧ್ಯವೇ ಎಂಬುದನ್ನು ನೋಡೋಣ. ಅದಕ್ಕಿಂತ ಮೊದಲು ಅವರ ಪತ್ನಿಯ ಅಭಿಪ್ರಾಯ ಏನೆಂದು ಕೇಳಬೇಕು ಎಂದು ಹೇಳಿದರು. ಅದರಂತೆ ಯಾಕಂದರೆ ಇಂತಹ ಒಬ್ಬ ನೀಚ ವ್ಯಕ್ತಿಯ ಪತ್ನಿ ಎಂದೂ ಅವರನ್ನು ತನ್ನ ಜೊತೆಯಲ್ಲಿ ಇಟ್ಕೊಳ್ಳಲು ಅಥವಾ ಮತ್ತೊಮ್ಮೆ ಮುಖ ನೋಡಲು ಇಷ್ಟಪಡುವಂಥ ಅಲ್ಲ ಅಂತ ಅಂದುಕೊಂಡಿದ್ದಂಥ ಅಧಿಕಾರಿಗಳಿಗೆ ಅವನನ್ನು ನೋಡಲೇಬೇಕೆನಿಸ್ತು. ಅದಕ್ಕಾಗಿ ಅಧಿಕಾರಿಗಳು ಹೆಂಡತಿಯ ಮನೆಗೆ ಹೋಗಿ ಅವರನ್ನು ಅದರ ಬಗ್ಗೆ ಕೇಳ್ತಾರೆ. ಅದು ಒಂದು ಕಡೆ ಹಾಗೆ ಇರಲಿ. ಆದರೆ ಈ ವ್ಯಕ್ತಿ ಹೆಸರು ಶೋಭರಾಜ್ ಅಂತ. ಅವನು ಯಾಕೆ ಜೈಲಿಗೆ ಹೋದ, ಯಾಕೆ ಅವನು ಮಾಡಿದ ತಪ್ಪೇನು ಎಂಬುದನ್ನು ತಿಳಿಯೋಣ. ಅದಕ್ಕೆ ನಾವು ಅದರ ಹಿನ್ನೆಲೆ ಕಾರಣಗಳಿವೆ.
ಈಗ ಶೋಭರಾಜ್ ಮತ್ತು ಪ್ರಮೋದ್ ಇಬ್ಬರು ಅಕ್ಕಪಕ್ಕದ ಮನೆಯವರು. ಅವರು ಒಟ್ಟಿಗೆ ಆಡಿ ಬೆಳೆದವರು, ಅವರು ಒಟ್ಟಿಗೆ ಶಾಲೆಯಲ್ಲಿ ಓದಿದವರು. ಆಮೇಲೆ ಅವರು ಜೀವನದಲ್ಲಿ ಒಂದೇ ರೀತಿಯಲ್ಲಿ ಜೀವನ ನಡೆಸಿ ಅವರು ಮದುವೆ ಆದ ಮೇಲೂ ಅವರ ಹೆಂಡತಿಯರು ಸಹ ಅದೇ ಥರ ಅನ್ಯೋನ್ಯವಾಗಿದ್ದರು. ಅವರ ಮಕ್ಕಳು ಸಹ ಆಟ ಆಡಿ ಸ್ನೇಹದಿಂದ ಇದ್ದರು. ಇವರ ಸ್ನೇಹಕ್ಕೆ ಯಾವ ರೀತಿಯ ಭಂಗವೂ ಬರಲಿಲ್ಲ. ಹಾಗೆ ಇರಬೇಕಾದರೆ ಕೆಲವು ದಿನಗಳ ಬಳಿಕ ಅವರಿಬ್ಬರಿಗೂ ಒಂದು ದೂರದ ಊರಿನಲ್ಲಿ ಒಂದು ಕಂಪ್ನಿಯಲ್ಲಿ ಕೆಲಸ ಸಿಗುತ್ತೆ. ಆ ಕಂಪ್ನಿಯಲ್ಲಿ ಕೆಲಸಕ್ಕೆ ಸೇರ್ತಾರೆ. ಆ ಕಂಪ್ನಿಗಳಲ್ಲಿ ಕೆಲಸ ಸೇರಿದಾಗ ಅವರು ಅಲ್ಲೇ ರೂಮ್ ಮಾಡಿಕೊಂಡು ಒಟ್ಟಿಗೆ ಇದ್ದರು. ವಾರಕ್ಕೊಮ್ಮೆ ಊರಿಗೆ ಬಂದು ಹೋಗಿ ಮಾಡ್ತಾಯಿದ್ರು. ಹಾಗೆ ಇಬ್ಬರು ಸಂತೋಷವಾಗಿದ್ದರು. ಹೀಗೆ ಜೀವನದಲ್ಲಿ ಅವರು ಸುಖವಾಗಿಯೇ ಇದ್ದರು. ಆಗ ಹೊಸದಾಗಿ ಅವರ ಆಫೀಸಿಗೆ ಒಬ್ಬ ಅಕೌಂಟೆಂಟ್ ಯುವತಿ ಬಂದಳು. ಅವಳ ಹೆಸರು ಅರುಣ ಬಂದು ಆ ಫ್ಯಾಕ್ಟ್ರಿಗೆ ಸೇರಿದ ಮೇಲೆ ಬರುತ್ತಾ ಶೋಭರಾಜಿಗೂ ಅವಳಿಗೂ ಏನೋ ಪ್ರೀತಿ ವಿಶ್ವಾಸ ಬೆಳೆಯಿತು. ದಿನವೂ ಅವರು ಒಟ್ಟಿಗೆ ಹೋಗೋದು, ಒಟ್ಟಿಗೆ ಹೋಗಿ ತಿರುಗಾಡ್ಕೊಂಬರೋದು, ಒಟ್ಟಿಗೆ ಕೆಲಸ ಕಾರ್ಯಗಳಲ್ಲಿ ಅನ್ಯೋನ್ಯವಾಗಿರೋದು, ಆಫೀಸಿನಲ್ಲೂ ಹಾಗೆ ಕೆಲಸ ಸಂತೋಷವಾಗಿ ಇದ್ದಿರ್ತದೆ. ಇದನ್ನು ನೋಡಿದಾಗ ಪ್ರಮೋದಿಗೆ ಇವನು ಯಾಕೆ ಹೀಗೆ, ನನಗೂ ಯಾಕೆ ಅವರು ಫ್ರೆಂಡ್ಶಿಪ್ ಮಾಡಬಾರ್ದು ಅಂತ ಅನಿಸ್ತು. ಯಾಕಂದರೆ ಈ ಪ್ರಮೋದ್ ಒಂಥರ ಅಂತರ್ಮುಖಿ, ಯಾರ ಜೊತೆ ಅಷ್ಟು ಬೇಗ ಬೆರೆಯೋದಿಲ್ಲ. ಈ ಶೋಭರಾಜ್ ಬಿಟ್ಟು ಬೇರೆ ಯಾರ ಜೊತೆಗೆ ಅಷ್ಟೊಂದು ಅನ್ಯೋನ್ಯತೆಯಿಂದ ಇರಲಿಲ್ಲ. ಇವನಾದರೂ ಶೋಭರಾಜ್ ಆದರೂ ಯಾವಾಗಲೂ ತಮಾಷೆ ಮಾಡುತ್ತಾ, ತಮಾಷೆ ಹೇಳ್ತಾ, ಕಾಮಿಡಿ ಹೇಳ್ತಾ, ಯಾವಾಗಲೂ ನಗ್ನಗ್ತಾ ಜನರೊಂದಿಗೆ ಬೇಗನೆ ಬೆರೆಯುತ್ತಿದ್ದ. ಆದ್ದರಿಂದ ಅರುಣ ಇವ್ರ ಜೊತೆ ಅವನ ಜೊತೆ ಸಂತೋಷವಾಗಿ ಬೆರೀತಾ ಇದ್ಳು. ಇದನ್ನು ನೋಡಿದ ಪ್ರಮೋದ್ ಕೇಳ್ತಾನೆ, ನನಗೂ ಒಂದು ಸಾರಿ ಅವಳ ಪರಿಚಯ ಮಾಡಿಕೊಡೋ, ನೀನು ಹೆಂಗಿರ್ತೀಯ ಅದೇ ಥರ ನಾನು ಇರ್ತೀನಿ ಅಂತ ಹೇಳ್ತಾನೆ. ಅದಕ್ಕೇನಪ್ಪ, ಇದೆಲ್ಲ ಯಾರು ಇನ್ನೊಬ್ರು ಹೇಳ್ಕೊಟ್ಟು ಮಾಡೋದಲ್ಲ, ಇನ್ನೊಬ್ಬರಿಂದ ಮಾಡೋದಲ್ಲ. ಅವಳು ಅರುಣ ಸಹ ನಮ್ಮ ಆಫೀಸ್ನಲ್ಲಿ ಕೆಲಸ ಮಾಡುವಳು. ನೀನು ಕೆಲಸ ಮಾಡ್ತಾಯಿದ್ದೀಯ, ನಾನು ಕೆಲಸ ಮಾಡಿದ್ದೀನಿ. ನಾನು ಅವಳ ಜೊತೆ ಸ್ನೇಹ ಭಾವದಿಂದ ಇದ್ದೀನಿ, ನೀನು ಬೆಳೆಸ್ಕೋ, ಅವಳು ಸ್ವಂತವಾಗಿ ಬೆಳೆಸ್ಕೋ ಅಂತ. ಆಯಿತು ಅಂತೇಳಿ ಅವನು ಪ್ರಮೋದ್ 2-3 ಸರಿ ಅವಳ ಜೊತೆ ಈ ಥರ ಸ್ನೇಹ ಬೆಳೆಸುವಂತಹ ಉದ್ದೇಶದಿಂದ ಮಾತಾಡಿದ್ರು. ಅವಳು ಅವನ್ನ ಕೇರೆ ಮಾಡಲಿಲ್ಲ. ಅವನ ಬಗ್ಗೆ ಯಾವುದೇ ರೀತಿಯ ಒಂದು ಪ್ರೀತಿ ವಿಶ್ವಾಸ ತೋರಲೇ ಇಲ್ಲ. ಅವನ ಮನಸ್ಸಲ್ಲೇ ಇದು ಕೊರಗ್ತಾ ಹೋಯಿತು. ಹಾಗಿದ್ದಾಗ ಒಂದು ದಿವಸ ಶೋಭರಾಜ್ ಮಾರ್ಕೆಟಿಗೆ ಹೋಗಿದ್ದ. ಅವಳಿಗೆ ಅರುಣ ಬಂದರೆ ಮನೆಯಲ್ಲೇ ಕೂತಿರು, ಈ ರೂಮಿನಲ್ಲೇ ಕುಳಿತಿರು, ನಾನು ಬರ್ತೀನಿ ಅಂತ ಹೇಳಿ ಹೋಗಿದ್ದ. ಅದೇ ರೀತಿ ಅವಳು ಬಂದಳು. ಅರುಣ ಬಂದಾಗ ಶೋಭರಾಜ್ ಇರಲಿಲ್ಲ. ಅವನು ಅಲ್ಲಿ ಪೇಟೆ ಸಂತೆಗೆ ಹೋಗಿದ್ದ, ಏನೋ ತರಕ್ಕೆ ಹೋಗಿದ್ದ. ಅವನು ಹೋದರೆ ಇನ್ನೊಂದು 2-3 ಗಂಟೆ ತಡವಾಗಿಯೇ ಬರೋದು ಅಂತ ಪ್ರಮೋದಿಗೆ ಗೊತ್ತು. ಇವಳು ಬಂದು ಒಳಗೆ ಕೂತ್ಕೊಂಡು ಯಾವುದೋ ಪುಸ್ತಕ ಓದ್ತಾಯಿದ್ದು. ಆವಾಗ ಇವನು ಬಂದು ಪ್ರಮೋದ್ ಅವಳ ಹತ್ರ ಬಂದು, ನಾನು ನಿಮ್ಮ ಶೋಭರಾಜ್ ಥರ ಅಲ್ಲ, ನಿನಗೂ ನನ್ನ ಜೊತೆ ಯಾಕೆ ಪ್ರೀತಿ ವಿಶ್ವಾಸದಿಂದ ಇರಬಾರ್ದು ಅಂತ ಹೇಳಿದ್ರು. ಆದರೆ ಅರುಣ ಏನು ಮಾತಾಡಲಿಲ್ಲ. ಅವಳಿಗೆ ಯಾಕೋ ಅವನ ಬಗ್ಗೆ ಅಷ್ಟೊಂದು ಪ್ರೀತಿ ವಿಶ್ವಾಸ ಹುಟ್ಟಲಿಲ್ಲ ಅಂತ ಹೇಳ್ಬೋದು. ಅದು ಎಲ್ಲರ ಬಗ್ಗೆನೂ ಪ್ರೀತಿ ವಿಶ್ವಾಸ ಹುಟ್ಟೋದಿಲ್ಲ. ಕೆಲವ್ರ ಕಂಡ್ರೆ ಏನೋ ಪ್ರೀತಿ ವಿಶ್ವಾಸ, ಇನ್ನು ಕೆಲವರಿಗೆ ಕಂಡ್ರೆ ಏನೋ ಕೋಪ ತಾಪ ಬರುತ್ತೆ, ಏನೂ ಇಷ್ಟ ಆಗೋದಿಲ್ಲ. ಅದು ಅವರವರ ಭಾವನೆಗಳು, ಅವರವರ ಆ ಕೆಮಿಸ್ಟ್ರಿ ಅಡ್ಜಸ್ಟ್ ಆಗೋದಿಲ್ಲ. ಆದರೆ ಇಂಥ ಚಾನ್ಸ್ ಇನ್ನೂ ಯಾವತ್ತೂ ಸಿಗೋದಿಲ್ಲ. ಇವಳ ಪ್ರೀತಿ ವಿಶ್ವಾಸವನ್ನು ಹೆಂಗೋ ಗಳಿಸಲೇಬೇಕು ಅಂಥೇಳಿ ಅವನು ಒಳಗೋಗಿ ಸ್ವಲ್ಪ ಹೊತ್ತು ಯೋಚನೆ ಮಾಡ್ದ. ಹೆಂಗಿದ್ರೂ 2-3 ಗಂಟೆ ಲೇಟಾಗಿಯೇ ಶೋಭರಾಜ್ ಬರೋದು. ಅದಕ್ಕೆ ಮೊದಲು ನಮ್ಮ ಆಸೆಯನ್ನು ನಾನು ಪೂರೈಸಿಕೊಂಡು ಅವಳೊಂದಿಗೆ ಪ್ರೀತಿ ವಿಶ್ವಾಸ ಇರಬೇಕು ಅಂತ ತೀರ್ಮಾನ ಮಾಡಿದ. ಅದರಂತೆ ಅವನು ಓಡಿ ಬಂದವನೇ ಅವಳನ್ನ ತಬ್ಬಿ ಒಂದು ಮುತ್ತು ಕೊಟ್ಟ. ಎಲ್ಲಿತ್ತೋ ಕೋಪ, ಅವಳು ತನ್ನ ಕೈಯಲ್ಲಿದ್ದ ಬುಕ್ಕಿನಿಂದ ಪುಸ್ತಕದಿಂದ ಅವನಿಗೆ ಹೊಡೆದು ಮತ್ತೆ ಅವನ ಮೇಲೆ ಅಟ್ಯಾಕ್ ಮಾಡೋಕ್ಕೆ ಬಂದಾಗ ಅವನು ತಳ್ಳಿಬಿಟ್ಟ. ಅವಳು ತಳ್ಳಾಗ ಅವಳು ಕೆಳಗೆ ಬಿದ್ದಾಗ ಯಾವುದಕ್ಕೂ ತಲೆ ಹೊಡೆದು ಅವಳ ಪ್ರಜ್ಞೆ ಹೋಯಿತು. ಅವಳು ಪ್ರಜ್ಞೆ ಇಲ್ಲದೆ ಮಲಗಿದ್ದಾಗ ಈ ಶೋಭರಾಜನ ಕಾಮೋದ್ರೇಕಗೊಂಡು ಅವನು ಅವಳ ಮೇಲೆ ಅತ್ಯಾಚಾರ ಮಾಡಿದ ಮೇಲೆ ಅಷ್ಟೊತ್ತಿಗೆ ಅವಳಿಗೆ ಎಚ್ಚರ ಆದಿತ್ತು. ಅದನ್ನು ನೋಡಿ ಇವಳನ್ನ ಬಿಟ್ಟರೆ ನನಗೆ ಉಳಿಗಾಲ ಇಲ್ಲ ಅಂಥೇಳಿ ಅವನು ಅವಳನ್ನ ಕತ್ತಿಸಿ
ಸಾಯಿಸಿಬಿಟ್ಟ. ಆಮೇಲೆ ಅವನು ನಾನು ಈಗ ಇಲ್ಲಿದ್ದರೆ ಅಪಾಯ ಅಂತೇಳಿ ಅವನು ಬೇಗನೆ ಡ್ರೆಸ್ಸೆಲ್ಲ ಮಾಡಿಕೊಂಡು ಬಟ್ಟೆ ಬದಲಾಯಿಸ್ಕೊಂಡು ಮನೆಯಿಂದ ಹೊರಟ. ಅವನು ಸ್ವಲ್ಪ ದೂರ ಬರುವಷ್ಟರಲ್ಲಿ ಶೋಭರಾಜ್ ಬರೋದು ನೋಡ್ದ. ಶೋಭರಾಜ್ ಬರೋದನ್ನು ನೋಡಿದಾಗ ಅವನಿಗೆ ಭಯ ಆಗಿ ಅವನು ಪಕ್ಕದಲ್ಲಿದ್ದಂಥ ಗೋಡೆ ಮರೆಗೆ ಹೋಗಿ ಕುಳಿತುಕೊಂಡ. ಶೋಭರಾಜ್ ಮನೆಗೆ ಬಂದ. ಈ ಪ್ರಮೋದ್ ಹೋಗಿ ಕೂಡಲೇ ಪೊಲೀಸ್ ಸ್ಟೇಷನ್ಗೆ ಫೋನ್ ಮಾಡ್ದ. ಇಂಥ ಜಾಗದಲ್ಲಿ ಹಿಂಗೆ ಒಂದು ಕೊಲೆ ನಡೆದಿದೆ, ಈಗಲೇ ಹೋದರೆ ಕೊಲೆಗಾರನನ್ನು ಬಂದು ರೆಡ್ ಹ್ಯಾಂಡಾಗಿ ಹಿಡಿಬಹುದು ಅಂತ ಹೋಯಿತು. ಇವನು ಶೋಭರಾಜ್ ಮನೆಯೊಳಗೆ ಹೋಗಿ ನೋಡಿದಾಗ ಚಪ್ಪಲಿ ಹೊರಗಡೆ ಚಪ್ಪಲಿ ಇರೋದನ್ನು ನೋಡಿದಾಗ ಅರುಣ ಬಂದು ಒಳಗಿದ್ದಾಳೆ ಅಂಥೇಳಿ ಅವನು ಬೇಗನೆ ಹೊರಗೆ ಬಂದಾಗ ನೋಡಿದ್ರೆ ಅವಳು ಹಂಗಾತ ಮಲಗಿದ್ಳು. ಅವಳ ಮೇಲೆ ಅರೆನಗ್ನವಾಗಿತ್ತು ಅವಳ ದೇಹ. ಕೂಡಲೇ ಅವನು ತನ್ನ ಒಂದು ಬಟ್ಟೆ ತೆಗೆದು ಅವಳಿಗೆ ಹೊಲಿಸಿ ಆಮೇಲೆ ಅವಳಿಗೆ ಏನಾಗಿದ್ದು ಏನೋ ನೀರು ತಂದು ಚಿಮುಕಿಸಿ ಅವಳನ್ನ ಎಬ್ಬಿಸುವಂಥ ಪ್ರಯತ್ನ ಮಾಡ್ದ. ಆದರೆ ಅವಳು ಎಚ್ಚರವಾಗಲೇ ಇಲ್ಲ. ಅವಳು ಆಗಲೇ ತೀರ್ಕೊಂಡಿದ್ಳು. ಇನ್ನೇನು ಮಾಡೋದು ಅಂತೇಳಿ ಅವನು ಆಸ್ಪತ್ರೆಗೆ ಕರ್ಕೊಂಡು ಹೋಗೋಣಂತ ಹೊರಗಡೆ ಬರುವಾಗ ನೋಡ್ತಾನೆ, ಅಲ್ಲಿ ಪೊಲೀಸರು ಬಂದು ನಿಂತ್ಕೊಂಡಿದ್ದರು. ಪೊಲೀಸರು ಅವಳಿಗೆ ನೋಡಿ ಎಲ್ಲ ನೋಡಿದ ಮೇಲೆ ನಾನಲ್ಲ ಇದು ಮಾಡಿದ್ದು ಅಂತ ಅವನು ಎಷ್ಟೇ ಹೇಳಿದರು ಪೊಲೀಸರಿಗೆ ನಂಬಿಕೆ ಬರಲಿ, ಹಿಡ್ಕೊಂಡು ಹೋದರು. ಕೋರ್ಟ್ನಲ್ಲಿ ಕೇಸ್ ನಡೆಯಿತು. ಹಲವಾರು ದಿನಗಳ ಕೇಸ್ ನಡೆದ ಮೇಲೆ ಅವನಿಗೆ ಮರಣದಂಡನೆ ಶಿಕ್ಷೆ ಆಯಿತು. ಇವನ ಊರಿನಲ್ಲಿ ಇದನ್ನೆಲ್ಲ ಪ್ರಚಾರ ಮಾಡ್ದ. ಪ್ರಮೋದ್ ಹೋಗಿ ಪ್ರಚಾರ ಮಾಡ್ದ. ನೋಡಿ, ಇಂಥ ನೀಚ ಒಂದು ಹುಡುಗಿಯನ್ನೇ ಕೊಲೆ ಮಾಡಿಬಿಟ್ಟ, ಅತ್ಯಾಚಾರ ಮಾಡಿ ಕೊಲೆ ಮಾಡಿಬಿಟ್ಟ. ಇಂತಹ ಜನರಿಗೆ ಎಂದು ಎಲ್ಲ ಜನಗಳ ಉಪಟಳ ತಾಳಲಾರದೆ ಅವನ ಹೆಂಡತಿ ಅವನಿಂದ ಬೇರೆ ಕಡೆಗೆ ಹೋಗಿ ಹೊರಟೋದ್ರು ಹೆಂಡತಿ ಮಕ್ಕಳು. ಇವನ ಬಗ್ಗೆ ಯಾವ ಊರಿನಲ್ಲಿ ಬರೀ ಕೆಟ್ಟ ಹೆಸರು, ಇಂತಹ ನೀಚ ರಾಕ್ಷಸ ಅಂತ ಜನರು ಹೇಳ್ಕೊಳ್ಳೋದು. ಕೊನೆಗೆ ಇವನಿಗೆ ಮರಣದಂಡನೆ ಶಿಕ್ಷೆ ಆಗಿದ ಮೇಲೆ ನಡೆದಿದ್ದು ಈ ಕೇಸು. ಈ ಕೇಸ್ ನಡೆದಾಗ ಪೊಲೀಸ್ ಜಡ್ಜೆಲ್ಲ ಸೇರಿ ಇವನಿಗೆ ಶಿಕ್ಷೆ ಆಯಿತು. ಇವನು ಮಾಡಿದ್ದಾನೆ, ಕೊಲೆ ಮಾಡಿದ್ದಾನೆ, ಅತ್ಯಾಚಾರ ಮಾಡಿ ಕೊಲೆ ಮಾಡಿದ್ದಾನೆ, ಇವನಿಗೆ ಮರಣದಂಡನೆ ಸರಿಯಾದ ಶಿಕ್ಷೆ ಅಂತ. ಇವನಿಗೆ ಬೇರೆ ದಾರಿ ಇರಲಿಲ್ಲ. ಇವನ ಮಾತು ಕೇಳೋರು ಇರಲಿಲ್ಲ. ಇವನಿಗೆ ಒಳ್ಳೆಯ ಲಾಯರು ಸಿಗಲಿಲ್ಲ. ಕೇಸನ್ನು ನಡೆಸಿ ಇಂತಹ ನೀಚನಿಗೆ ಯಾವ ಲಾಯರ್ ಸಿಗುತ್ತೆ? ಅವನು ಕೊನೆಗೆ ಕಾನೂನಿಗೆ ಒಪ್ಪಿಗೆ ನೀಡಿದ. ಆದರೆ ತನ್ನ ಹೆಂಡತಿಯೊಳಗೆ ಒಂದು ದಿನ ಕಳೆಯುವಂಥ ಅವಕಾಶ ಕೊಡಿ ಅಂತ ಅವನು ಕೇಳಿದಾಗ ಪೊಲೀಸ್ ಹೋಗಿದ್ದ ಹೆಂಡತಿ ಮನೆಗೆ. ಪೊಲೀಸರು ತಿಳ್ಕೊಂಡಿದ್ದರು ಇಂಥ ನೀಚನಿಗೆ ಇನ್ನು ಅವನ ಹೆಂಡತಿ ಬೇರೆ ಬರ್ತಾಳ, ಇಲ್ಲ ಸುಮ್ಮನೆ ಹೋಗೋದು ಅಂತ. ಪೊಲೀಸರು ಹೋಗಿ ಕೇಳಿದಾಗ ನಿಮ್ಮ ಯಜಮಾನರ ಸ್ಥಿತಿ ನಿಮ್ಗೆ ಗೊತ್ತು, ಅವರು ನೇಣಿಗೆ ಆಗ್ತಾರೆ, ಅವರಿಗೆ ಮರಣದಂಡನೆ ಶಿಕ್ಷೆ ಆಗಿದೆ, ನೀವು ಅವರ ಕೊನೆಯ ಆಸೆ ಅಂತ ನಿಮ್ಮ ಜೊತೆಯಲ್ಲಿ ಒಂದು ದಿವಸ ಕಳಿಬೇಕಂತ ಹೇಳ್ತಾರೆ, ನೀವು ರೆಡಿನಾ ಅಂತ ಕೇಳ್ತಾರೆ. ಅವಳು ಹೌದು ನಾನು ಒಪ್ತೀನಿ, ನಾನು ಬರ್ತೀನಿ ಅಂತ. ಪೊಲೀಸ್ಗೆ ಆಶ್ಚರ್ಯ ಆಯಿತು. ಇಂಥ ಗಂಡನೂ ಈಗಲೂ ಪ್ರೀತಿಸ್ತಿದ್ದಾಳಲ್ಲ, ಸರಿ ಅದಕ್ಕೆ ಅವಕಾಶ ಮಾಡಿಕೊಡ್ತೀನಿ ಅಂತೇಳಿ ಪೊಲೀಸ್ ಮೇಲೆ ಬಂದು ಮೇಲಧಿಕಾರಿಗಳಿಗೆಲ್ಲ ವಿಷಯ ತಿಳಿಸೋದು ಹೀಗೆ ಅಂತ. ಹೌದು ಅವರು ಬರ್ತಾನೆ ಅಂತ ಎಲ್ಲರಿಗೂ ಆಶ್ಚರ್ಯ ಆಯಿತು. ಇಂಥ ಗಂಡನನ್ನು ಈಗಲೂ ಇಷ್ಟಪಡ್ತಿರೋ ಅಂಥ ವ್ಯಕ್ತಿ, ಅವಳ ಮಹಿಳೆ ಬಹಳ ಒಳ್ಳೆಯ ಮಹಿಳೆಯಾಗಿರಬೇಕು ಅಂಥೇಳಿ ಬಂದ. ಅದರಂತೆ ಒಂದಿನ ಕರೆಸಿ ಅವ್ರನ್ನ ಇಬ್ಬರನ್ನು ಮನೆಗೆ ಹೋಗಂಗಿಲ್ಲ, ಇಲ್ಲೇ ಇದರೊಳಗೆ ಜೈಲಿನಲ್ಲೇ ಒಂದು ರೂಮನ್ನು ಸರಿ ಮಾಡಿ ಅದರಲ್ಲಿ ಬಿಟ್ಟಿದ್ದ. ಆ ಜೈಲರು ಒಂದು ಉಪಾಯ ಮಾಡಿದ್ದ. ಏನಂದರೆ ಅವರು ಏನೇನು ಮಾತುಕತೆ ಆಡ್ತಾರೆ, ಏನು ಮಾಡ್ತಾರೆ ಅಲ್ಲಿ ಎಂದು ತಿಳಿಯಲು ಒಂದು ಮೈಕನ್ನಲ್ಲಿ ಜೋಡಿಸಿದ್ದ. ಅದರಂತೆ ಆ ಮೈಕನ್ನು ಪೊಲೀಸ್ ಕಂಟ್ರೋಲ್ ರೂಮಿಗೂ ಕೊಟ್ಟಿದ್ದ. ಹೀಗೆ ಇವ್ರನ್ನ ಬಿಟ್ಟಾಗ ಅವರು ಮಾತನಾಡ್ತಿರುವುದನ್ನು ರೆಕಾರ್ಡ್ ಆಗ್ತಾಯಿತ್ತು. ಅವರಿಗೆ ಗೊತ್ತಿಲ್ಲ. ಹೆಂಡತಿ ಹೇಳ್ತೆ, ಯಾಕೆ ನೀವು ಇಂತಹ ಕೆಲಸ ಮಾಡ್ತೀರಿ, ಇಂತಹ ನೀಚ ಕೆಲಸ ಮಾಡಿದಿರಿ, ನಿಮಗೆ ಅವಳನ್ನ ಮದುವೆ ಆಗಬೇಕು ಅಂತ ಇಷ್ಟ ಆಗಿದ್ದರೆ ನಾನೇ ಮೊದಲು ನಿಂತು ಮದುವೆ ಮಾಡ್ತಾಯಿದ್ರಲ್ಲ, ನನ್ನ ಮಕ್ಕಳಿಗೆ ತಂದೆಯಾದರೂ ಇರ್ತಾಯಿದ್ರಲ್ಲ, ಈಗ ನೀವು ಎಂತಹ ಕೆಟ್ಟ ಕೆಲಸ ಮಾಡಿ ಏನಾಗುತ್ತೆ, ಯಾಕೆ ಸಾಯಿಸಿರಿ ಅಂತ ಕೇಳ್ತಾರೆ. ಆವಾಗ ಗಂಡ ಹೇಳ್ತಾನೆ, ನೀನಾದರೂ ನನ್ನ ನಂಬಬೇಕು, ನನಗೆ ಬೇರೆ ಯಾರ ಹತ್ರನೂ ಸತ್ಯ ಹೇಳಲು ಇಷ್ಟ ಇಲ್ಲ, ನೀನು ತಿಳ್ಕೊಂಡಿರೋ ತಪ್ಪು, ಈ ಪ್ರಪಂಚ ತಿಳ್ಕೊಂಡಿರೋ ತಪ್ಪು, ನಾನು ಅಂಥ ತಪ್ಪು ಮಾಡಲಿಲ್ಲ, ಅರುಣಿಗೆ ಯಾವುದೇ
ಯಾರೂ ಇರಲಿಲ್ಲ, ತಂದೆ ತಾಯಿ ಯಾರೂ ಇರಲಿಲ್ಲ, ಅಣ್ಣ ತಂಗಿ ಯಾರೂ ಇರಲಿಲ್ಲ. ನಾನು ಅವಳನ್ನು ನನ್ನ ತಂಗಿಯಂತೆ, ಒಡ ಹುಟ್ಟಿದ ತಂಗಿಯಂತೆ ನೋಡ್ಕೊಳ್ತಾ ಇದ್ದೆ. ಅವಳು ಅಷ್ಟು ಪ್ರೀತಿ ವಿಶ್ವಾಸ ನನ್ನಲ್ಲಿ ಇಟ್ಕೊಂಡಿದ್ಲು. ನನಗೆ ಬೇರೆ ಯಾವ ಭಾವನೆಯೂ ಇರಲಿಲ್ಲ. ನಾನು ಅವಳನ್ನು ನನ್ನ ತಂಗಿಯಂತೆ ನೋಡ್ತಾ ಇದ್ದೆ. ನಾನು ಮುಂದಿನ ಸರಿ ಬರುವಾಗ ಅವಳನ್ನು ಮನೆಗೆ ಕರ್ಕೊಂಬರ್ಬೇಕಂತ ಇದ್ದೆ, ನಿನಗೆ ಪರಿಚಯ ಮಾಡಬೇಕಂತಿದ್ದೆ. ಅಂತಹ ಸ್ಥಿತಿಯಲ್ಲಿದ್ದಾಗ ಇಂತಹ ಘಟನೆ ನಡೆದೋಗಿದೆ. ಹಾಗಾದರೆ ಅವಳನ್ನ ಕೊಲೆ ಮಾಡಿದ್ದ್ಯಾರು? ಊರಿನಲ್ಲಿ ಅಪಪ್ರಚಾರ ಮಾಡಿದ್ದ್ಯಾರು? ನಿಮ್ಮನ್ನಿಗೆ ಎಲ್ಲ ಕೆಟ್ಟ ಹೆಸರಾಗಿ ಪ್ರಚಾರ ಮಾಡಿದವರು ಯಾರು? ಪ್ರಮೋದ್ ಅಲ್ವ, ನನ್ನ ಆತ್ಮೀಯ ಗೆಳೆಯ. ಅವನಲ್ಲದೆ ಇನ್ಯಾರು ಮಾಡಿರ್ತಾರೆ ಅಂತ ನನಗೇನು ಗೊತ್ತಿದೆ. ನಾನು ಈ ಕಾನೂನು, ಜಡ್ಜು ಯಾರಿಗ ಮೇಲೂ ನನಗೆ ನಂಬಿಕೆ ಇಲ್ಲ. ಯಾರಾದ್ರು ಹೇಳಿದ್ರು ನಮ್ಮ ಮಾತನ್ನು ನಂಬೋದಿಲ್ಲ. ಆದರೆ ನೀನು ನಂಬ್ತೀಯ ಅಂತ ನನಗೆ ಗೊತ್ತಿತ್ತು. ನಿನ್ನ ಬಗ್ಗೆ ನನಗೆ ಗೌರವ ಇದೆ. ನಿನ್ನ ಇಲ್ಲದೆ ನನಗೆ ಈ ಪ್ರಪಂಚದಲ್ಲಿ ನೀನಲ್ಲದೆ ಮತ್ತೆ ಯಾರೂ ಇಲ್ಲ. ನಿನ್ನ ಹತ್ರ ನಾನು ಈ ಸತ್ಯವನ್ನು ಹೇಳಿಬಿಟ್ಟು ನಾನು ಸತ್ತು ಹೋಗ್ತೀನಿ, ನನ್ನ ಜೀವನವನ್ನು ಕೊನೆಗಾಣಿಸ್ತೀನಿ. ಅದಕ್ಕಾಗಿ ನಾನು ನಿನ್ನ ಜೊತೆ ಒಂದಿನ ಇರಬೇಕಂತ ಹೇಳಿದ್ದು ಹೊರತು ನಾನು ಬೇರೆ ಯಾವ ಕಾರಣಕ್ಕೂ ಅಲ್ಲ ಅಂತ ಹೇಳಿ ಅವನು ತನ್ನ ಸತ್ಯವನ್ನು ಅಲ್ಲಿ ಬಾಯ್ಬಿಟ್ಟ. ಬೇರೆ ಯಾರೂ ಅವನ ಮಾತನ್ನು ನಂಬಿರಲಿಲ್ಲ. ಆದರೆ ಹೆಂಡತಿಗೆ ಅವನು ಎಲ್ಲವನ್ನು ಹೇಳಿ, ಅಂದು ರಾತ್ರಿ ಅವರು ಏನು ಮಾಡ್ತಾ ಇದ್ದಾರೆ ಅಂತ. ಅಂದು ರಾತ್ರಿ ಅವರಿಬ್ಬರು ನಿದ್ದೆ ಮಾಡಲೇ ಇಲ್ಲ. ಅದು ಇದು ಮಾತಾಡ್ತಾ, ಅಳುತ್ತಾ, ದುಃಖಿಸುತ್ತಾ ಅವರು ಗೋಳಾಡಿದರು. ಇದನ್ನೆಲ್ಲ ರೆಕಾರ್ಡ್ ಆಗ್ತಾಯಿತ್ತು. ಆ ರೆಕಾರ್ಡನ್ನು ಮಾರನೇ ದಿವಸ ಮೇಲಧಿಕಾರಿಗಳು ಜಡ್ಜಿಗೂ ಎಲ್ಲ ಕೊಟ್ಟರು. ಜಡ್ಜಿ ಅದನ್ನೆಲ್ಲವೂ ಪರಿಶೀಲನೆ ಮಾಡಿ ಎಲ್ಲರಿಗೂ ಅದನ್ನು ಸೇರಿ ಮತ್ತೆ ಎಲ್ಲ ಸ್ಕೂಟ್ನಿ ಮಾಡಿ ಎಲ್ಲ ನೋಡಿದಾಗ ಇವನು ನಿರಪರಾಧಿ ಅಂತ ಗೊತ್ತಾಯಿತು. ಹಾಗೆ ಪ್ರಮೋದನನ್ನು ಹುಡುಕಿ ಅವನ್ನು ಅರೆಸ್ಟ್ ಮಾಡಿ ತಂದು ವಿಚಾರಣೆ ಮಾಡಿದಾಗ ಅವನು ತನ್ನ ತಪ್ಪನ್ನು ಒಪ್ಪಿಕೊಂಡ. ತಾನು ಮಾಡಿದ್ದು ನಿಜ, ಹೌದು ಅಂತ ಒಪ್ಪಿಕೊಂಡ. ಅಂತಹ ಪೊಲೀಸ್ ಅರೆಸ್ಟ್ ಮಾಡಿ ತಂದ ಆ ವ್ಯಕ್ತಿ ಎಲ್ಲವನ್ನೂ ವಿಚಾರಣೆಯಿಂದ ಒಪ್ಪಿಕೊಂಡಾಗ ಈ ಕೇಸಿನ ಗತಿಯೇ ಬದಲಾಯಿತು. ಅವನಿಗೆ ಮರಣದಂಡನೆ ಶಿಕ್ಷೆಯನ್ನು ಸ್ಟೇ ಮಾಡಲು ಜಡ್ಜಿ ಆರ್ಡರ್ ಮಾಡಿದರು. ಈಗ ಸ್ಟೇ ಮಾಡಿ ಈ ಕೇಸನ್ನು ಮತ್ತೊಮ್ಮೆ ವಿಚಾರಣೆ ಆಗಬೇಕು ಅಂತೇಳಿ ಅವನಿಗೆ ಮರಣದಂಡನೆಯಿಂದ ಆಗ ತಾತ್ಕಾಲಿಕ ಒಂದು ತಡೆ ಸಿಕ್ತು. ಹಾಗೆ ಅವನು ಸ್ವಲ್ಪ ದಿವಸ ವಿಚಾರಣೆಗಳಾದ ಮೇಲೆ ಶೋಭರಾಜನನ್ನು ಕೋರ್ಟ್ನಿಂದ ಬಿಡುಗಡೆ ಮಾಡಿದರು. ಕೋರ್ಟ್ನಿಂದ ಬಿಡುಗಡೆ ಮಾಡಿದ ಮೇಲೆ ಸರ್ಕಾರ ಅವನಿಗೆ ಹಲವು ಹಣವನ್ನು ಸಹಾಯ ಮಾಡಿ, ನಿಮ್ಮ ತಪ್ಪಿಲ್ಲದೇ ಇದ್ದರೂ ನಿಮ್ಮನ್ನು ಅರೆಸ್ಟ್ ಮಾಡಿ ಇಂತಹ ಶಿಕ್ಷೆಗೊಳಪಡಿಸಿದ್ದಕ್ಕಾಗಿ ವಿಷಾದಿಸ್ತೇವೆ ಅಂತ ಹೇಳಿ ಹಣ ಸಹಾಯವನ್ನು ಮಾಡಿ ಊರಿಗೆ ಕಳಿಸಿಕೊಟ್ರು. ಈಗ ಪ್ರಮೋದನ ವಿಚಾರಣೆ ನಡೀತಿದೆ, ಅವನ ಕೇಸು ಮುಂದುವರಿಯುತ್ತಿದೆ. ಅವನು ಈಗ ಜೈಲಲ್ಲಿದ್ದಾನೆ. ಅಂದರೆ ಯಾವುದೇ ಒಬ್ಬ ವ್ಯಕ್ತಿ ಎಂತಹ ತಪ್ಪು ಮಾಡಿದರೂ ಸಹ ಅವನಿಗೆ ಶಿಕ್ಷೆ ಆಗೇ ಆಗುತ್ತೆ. ನಿರಪರಾಧಿಗಳಿಗೆ ಇಂತಹ ಕೆಲವೊಮ್ಮೆ ಇಂತಹ ರೀತಿಯಲ್ಲಿ ಅವರ ಜೀವನದಲ್ಲಿ ಅವರು ಬಿಡುಗಡೆ ಆಗುವಂಥ ಸಾಧ್ಯತೆ ಇದೆ. ಅಂದರೆ ತಪ್ಪು ಮಾಡದೇ ಇರುವ ವ್ಯಕ್ತಿ ಯಾವತ್ತೂ ಹೆದರಬೇಕಾಗಿಲ್ಲ. ತಪ್ಪು ಮಾಡಿದವನು ಹೆದರಲೇಬೇಕು, ಅವನು ಸಿಕ್ಕಿ ಹಾಕಿಕೊಳ್ಳುವುದು ಗ್ಯಾರಂಟಿ. ಈ ಕೇಸ್ಗೆಲ್ಲದು ಇನ್ನೊಂದು ಕೇಸಲ್ಲಾದರೂ ಅವನು ಸಿಕ್ಕಾಕೊಳ್ಳುತ್ತಾನೆ. ಇಂತಹ ಹಲವು ನೀತಿಕತೆಗಳು ನಮ್ಮ ಸಮಾಜದಲ್ಲಿ ನಡೆಯುತ್ತಿದೆ. ಆದರೆ ನಾವು ತಪ್ಪು ಮಾಡುವುದನ್ನು ಬಿಡುತ್ತೇ ಇಲ್ಲ. ತಪ್ಪು ಮಾಡ್ತೇವೆ, ಬೇರೆಯವರ ಮೇಲೆ ಹೊರಿಸ್ತಾ ಇದ್ದೀವಿ. ಇಂತಹ ಅಪಾಯದ ಸ್ಥಿತಿಯಲ್ಲಿ ನಾವೆಲ್ಲರೂ ಬದುಕ್ತಾ ಇದ್ದೇವೆ. ಆದುದರಿಂದ ಜನರ ಪ್ರೀತಿ ವಿಶ್ವಾಸವನ್ನು ಗಳಿಸಿ ಸುಖವಾಗಿ ಜೀವನ ಮಾಡಬೇಕಾದರೆ ನೀವೆಲ್ಲರೂ ಸರಿಯಾದ ರೀತಿಯಲ್ಲಿ ಜೀವನ ಮಾಡಿ. ಬೇರೆಯವರನ್ನು ನಂಬಿ ಬದುಕುವುದು ಯಾವಾಗಲೂ ಕಷ್ಟ ಆಗುತ್ತದೆ. ಇಂತಹ ಹಲವಾರು ಕಥೆಗಳಿವೆ. ಅಂಥ ಕಥೆಗಳನ್ನು ಮುಂದಿನ ವೀಡಿಯೋಗಳು ಹೇಳುತ್ತಾ ಹೋಗುತ್ತೇನೆ. ಇನ್ನು ಮತ್ತೊಂದು ಕಥೆಯೊಂದಿಗೆ ಮತ್ತೆ ಬರುತ್ತೇನೆ. ಅದಕ್ಕಿಂತ ಮೊದಲು ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹ ಕೊಡಿ. ಎಲ್ಲ ವೀಡಿಯೋಗಳನ್ನು ಆರಂಭದಿಂದ ಕೊನೆವರೆಗೂ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ಕೊಡಿ. ಇಂತಹ ಮತ್ತೊಂದು ಕಥೆಯೊಂದಿಗೆ ಮತ್ತೆ ಬರುತ್ತೇನೆ. ಇಷ್ಟು ಹೊತ್ತು ಈ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದ.